ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ಸಪ್ತಮಿ ತಿಥಿ, ಧನಿಷ್ಠ ನಕ್ಷತ್ರ. ಈ ದಿವಸ ವಾರವೂ ಚೆನ್ನಾಗಿದೆ, ಸಪ್ತಮಿ ತಿಥಿ ಅದು ಚೆನ್ನಾಗಿದೆ, ನಕ್ಷತ್ರವೂ ಚೆನ್ನಾಗಿದೆ. ಆದರೆ ಮೌಢ್ಯರಾಗಿದ್ದಾರೆ ಗುರು ಹಾಗೂ ಶುಕ್ರರು. ಈ ಕಾರಣದಿಂದಾಗಿ ಶುಭ ಕಾರ್ಯಗಳಿಗೆ ಆಸ್ಪದ ಇಲ್ಲ, ಸಂಸ್ಕಾರದಂಥ ಕಾರ್ಯಗಳಿಗೆ ಅವಕಾಶ ಇಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಈ ದಿನದ ಬಲ ಇರುವ ಕಾರಣದಿಂದಾಗಿ ಗುರುಸ್ಮರಣೆ, ಗುರು ಪ್ರಾರ್ಥನೆಗಳು. ಗುರುವಾರ ದಿವಸ ನೀವು ಯಾರನ್ನು ಶ್ರದ್ಧೆಯಿಂದ ಗುರು ಅಂತ ಪ್ರಾರ್ಥಿಸ್ತೀರೋ, ಪೂಜಿಸ್ತೀರೋ, ಎಷ್ಟೋ ಜನಕ್ಕೆ ಒಬ್ಬರಿಗೆ ತುಂಬ ಅತಿಶಯವಾದ ಭಕ್ತಿ ಇರುತ್ತೆ ಸಾಯಿಬಾಬಾ ಅವರ ಮೇಲೆ, ತುಂಬ ಅತಿಶಯವಾದ ಭಕ್ತಿ ಇರ್ತದೆ ರಾಘವೇಂದ್ರ ಸ್ವಾಮಿಗಳ ಮೇಲೆ, ಪರಮಭಕ್ತಿ ಇರ್ತದೆ ಶ್ರೀಧರ ಸ್ವಾಮಿಗಳ ಮೇಲೆ. ಯಾರಿಗೋ ಯಾವ ಸನ್ನಿಧಾನದಲ್ಲೋ ಒಂದು ಮನಸ್ಸು ಸಮಾಧಾನ, ಶಾಂತಿಯನ್ನು ಹೊಂದಿರುತ್ತೆ. ಅವರನ್ನು ಬಿಟ್ಟು ಕದಲಬಾರ್ದು. ಒಂದು ಸ್ಥಿರವಾದ ಬುದ್ಧಿ ಬೇಕು ನಮಗೆ ಗುರುಗಳಲ್ಲಿ. ಯಾಕೆಂದರೆ ಗುರು ಅರಿವನ್ನು ನೀಡ್ತಕ್ಕಂಥ ಮಹಾ ಬೆಳಕು. ನಾವು ಅವರಲ್ಲಿ ನಾವು ದ್ವಂದ್ವ ಮಾಡ್ಕೋಬಾರ್ದು. ಹೀಗಾಗಿ ಒಂದು ನಿಶ್ಚಲವಾದ ಬುದ್ಧಿ ಇದ್ದು ನಮ್ಮನ್ನು ಪಾರು ಮಾಡುವಂಥ ಬೇಡಿಕೊಳ್ಳಬೇಕು. ಆ ಸಂದರ್ಭದಲ್ಲಿ ಗುರುಗಳ ಕೃಪೆಯಾಗುತ್ತೆ, ನಮಗೆ ಜೀವನಕ್ಕೆ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ನಮ್ಮ ಬುದ್ಧಿಗೆ ಎಷ್ಟೋ ಬಾರಿ ತಿಳುವಳಿಕೆ ಬಂದುಬಿಡುತ್ತೆ. ಹೀಗಾಗಿ ಗುರುಸ್ಮರಣೆಯಿಂದ ಏನಪ್ಪ ಆಗುತ್ತೆ ಅಂದರೆ, ಒಂದು ಸಂಕಷ್ಟದಿಂದ ಹೊರಗೆ ಬರ್ತೀರ. ಕಷ್ಟ ಬಂದಾಗ ನಿಮ್ಮ ಯಾರದ್ದೋ ರೂಪದಲ್ಲಿ ಅವರು ಬಂದು ಒಂದು ಪ್ರೇರಣೆ ಮಾಡ್ತಾರೆ, ಅವರು ಬಂದು ಒಂದು ಮಾರ್ಗದರ್ಶನ ಸೂಚಿಸ್ತಾರೆ. ಇದರಿಂದಾಗಿ ಒಂದು ಸಲಹೆ ಆಗುತ್ತೆ ಅಂತ ನಂಬಬೇಕು. ನಾನು ಇದನ್ನು ನಿಮಗೆ ಯಾವುದೋ ಒಂದು ಈ ಆ್ಯಡ್ಗಳು ಬರುತ್ತಲ್ಲ, ಇದನ್ನು ಉಪಯೋಗಿಸೋದ್ರಿಂದ ಇಂಥದ್ದೊಂದು ಆಗುತ್ತೆ, ಹೀಗಾಗ್ಬಿಡುತ್ತೆ, ಹೀಗೆ ಹೊಳಪು ಬಂದುಬಿಡುತ್ತೆ, ಯಾವುದೋ ಕಾಂತಿ ಬಂದುಬಿಡುತ್ತೆ, ಇನ್ನೇನೋ, ಈ ಥರದ್ದಲ್ಲ ಇದು. ಅದು ಮನಸ್ಸಿಗೆ ಗೊತ್ತಾಗೋದಷ್ಟೇ. ಹೀಗಾಗಿ ಯಾರಿಗೆ ತೀವ್ರವಾದ ಶ್ರದ್ಧೆ ಇರುತ್ತೆ ಅವರಿಗೆ ಸಹಜವಾಗಿ ಅನುಭವಕ್ಕೆ ಬಂದುಬಿಡುತ್ತೆ. ಹೀಗಾಗಿ ಗುರು ಶ್ರದ್ಧೆ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು. ಗುರುವಾಕ್ಯದಲ್ಲಿ ನಂಬಿಕೆ ಇಡಬೇಕು, ಅದಾಗುತ್ತೆ. ಯೋಚನೆ ಮಾಡೋದು ಬೇಡ. ಗುರುಸ್ಮರಣೆ ಮಾಡಿಕೊಳ್ಳಿ. ಹತ್ತಿರದ ಗುರು ಮಂದಿರಗಳಿಗೆ ಹೋಗಿ ಬನ್ನಿ. ಎಲ್ಲರಿಗೂ ಎಲ್ಲ ಗುರು ಸ್ಥಾನಕ್ಕೆ ಬಹಳ ಮೇರು ಸ್ಥಾನದಲ್ಲಿರ್ತಕ್ಕಂಥದ್ದು ದತ್ತಾತ್ರೇಯರು. ಹೀಗಾಗಿ ದತ್ತಾತ್ರೇಯ ಸ್ಮರಣೆ, ದತ್ತಾತ್ರೇಯ ಅಷ್ಟೋತ್ತರ ಹೇಳ್ಕೊಳ್ಳೋದು, ದತ್ತಾತ್ರೇಯ ಸನ್ನಿಧಾನದಲ್ಲಿ ತೆಂಗಿನಕಾಯಿ ಸಮರ್ಪಣೆ ಮಾಡ್ತಕ್ಕಂಥದ್ದು, ಇದೆಲ್ಲ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕಿರ್ತಕ್ಕಂಥ ಸಾಧನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.